ರಾಜ್ಯಭಾರವು ಎಂತಿಬುದೋ ರಾಜ್ಯಭಾರವು ಎಂದಿಬುದೋ ದರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂದಿಬುದೋ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಬೆಳೆಗಳು ಬೆಳೆದು ಪ್ರಜೆಗಳು ಎಲ್ಲ ಬೆಳೆದು ಪ್ರಜೆಗಳು ಎಲ್ಲ ರಾಜ್ಯಭಾರವು ಎಂದಿಬುದೋ ದರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂದಿಬುದೋ. ಸುತ್ತಲಿರುತಿಯ ಶತ್ರುಭೂಪರು ಕಪ್ಪ ಕಾಣಿಕೆ ಒಪ್ಪಿಸುವರೆ ರಾಜ್ಯಭಾರವು ಎಂದಿಬುದೋ ದರೆಯೋಳ್ ಪ್ರಜೆಗಳ್ ರಾಜ್ಯಭಾರವು ಎಂದಿಬುದೋ. ಮಂತ್ರಿಯೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಇರುವರೆ, ಅದನ್ನು ತಿಳಿಸು. ಅಪ್ಪಣೆ ಮಹಾರಾಜ. ಅಲದರ ಆಲಿಸೋ ರಾಜ್ಯದ ಪರಿಯನೋ ಅಲದರಾನೆ ಆಲಿಸೋ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಮಂತ್ರಿಯೇ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಪ್ರಜೆಗಳ ಸೌಖ್ಯದಿ ಬಾಳುತ್ತಲಿಹರೋ. ಮಹಾಪ್ರಭು, ಮಂತ್ರಿಯೇ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಪ್ರಜೆಗಳ ಸೌಖ್ಯದಿ ಬಾಳುತ್ತಲಿಗರು ರಾಜದರ ಆಲಿಸೋ ರಾಜ್ಯದ ಪರಿಯನೋ ಅಲದರ ನೇನೆ ಆಲಿಸೋ. ಯಾದವ ರಾಜ್ಯದ ಪ್ರಜೆಗಳು ನಿರುತವು, ರಾಜ್ಯಭಾರದ ಪ್ರಜೆಗಳು ನಿರುತವು ಸೌಖ್ಯದಿಂದಲೇ ಬಾಳುತ್ತಲಿಗರು. ಯಾದವ ರಾಜ್ಯದ ಪ್ರಜೆಗಳು ನಾವು ಹರಿಯನ್ನು ಭಜಿಸುತ್ತ ಬಾಳುತ್ತೇಗರು ಹರಿಯನ್ನು ಭಜಿಸುತ್ತ ಬಾಳುತ್ತಲಿಗರು ಅಲದರ ಆಲಿಸೋ ರಾಜ್ಯದ ಪರಿಯನೋ ಅಲದರನೇ ಆಲಿಸೋ. ಪ್ರಭು, ಮಂತ್ರಿಯೇ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವುದಲ್ಲದೆ ಹರಿಯನ್ನ ಭಜಿಸುತ್ತಾ ಸದಾ ಭಕ್ತ ಶಿರೋಮಣಿಗಳಂತೆ ಇರುವರು. ಅದಕ್ಕಾಗಿ ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು. ಸೈನ್ಯಾಧೀಶನೇ. ಪ್ರಭು, ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಧರಣಿ ಬಾಲರು ನಿರುತ ಬಾಳ್ವರೆ, ಧರಣಿ ಪಾಲರು ನಿರುತ ಬಾಳ್ವರೆ. ಶತ್ರು ರಾಜರು ಬೀದಿ ಪಡುತ್ತಿರೆ, ಶತ್ರು ರಾಜರು ಬೀದಿ ಪಡುತ್ತಿರೆ. ವರದ ಮಂತರು ಧರಣಿ ಬರಲ್ಲ, ವರದ ಮಂತರು ಧರಣಿ ಬರಲ್ಲ. ಪೇಳು ಸೈನ್ಯನಾಥ, ವಿವರವ ಪೇಳು ಸೈನ್ಯನಾಥ. ಸೈನ್ಯಾಧೀಶನೇ. ಮಹಾಪ್ರಭು, ನಮ್ಮ ಸೈನ್ಯದ ರೀತಿಯು ಯಾವ ರೀತಿಯಿಂದಿರುವುದು ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಮಹಾಪ್ರಭು,
ಮಹಾಪ್ರಭು. ಮಹಾಪ್ರಭು ಸೈನ್ಯಾಧೀಶನೇ ವೈರಗಳು ಸೀಳುವ ಮೆರೆಯುವ ದರ್ಜನನು ಬಿಡಿದು ಈಗಲೆಯಿಂದ ಸಂಹರಿಸಿದರು ಮಹಾಪ್ರಭು. ಮಹಾಪ್ರಭು ಸೈನ್ಯಾಧೀಶನೇ ಹುಟ್ಟಿದ ಬಾಬನ ಸೈನ್ಯದ ಮನುಜರ ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ಸೈನ್ಯಾಧೀಶನೇ ಹುಟ್ಟಿದ ಬಾಬನ ಸೈನ್ಯದ ಮನುಜರ ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ಮಹಾಪ್ರಭು ಸೈನ್ಯಾಧೀಶನೇ ಯಕ್ಷಕಿಂಕರ ಕಲ್ಲುಗಾನರ ಮಹಾಪ್ರಭು ಸೈನ್ಯಾಧೀಶನೇ ಯಕ್ಷಕಿಂಕರ ಕಲ್ಲುಗಾನರ ಸತ್ತನ ಮುಂದೆ ಬರಬರನೆ. ಯಕ್ಷಕಿಂಕರ ಕಲ್ಲುಗಾನರ ಸತ್ತನ ಮುಂದೆ ಬರಬರನೆ. ಇಡಿಯಲ್ಲೇ ಪುಡಿ ಪುಡಿಗೊಂಡೆ ಮಹಾಪ್ರಭು. ಬಲೆ ಬಲೆ ಇಡಿಯಲ್ಲೇ ಪುಡಿ ಪುಡಿಗೊಂಡೆ ರೊಂಡ ಮುಂದೆ ರೊಂಡ ಮುಂದೆ ಸೈತಾನ ರೊಂಡ ಮುಂದೆ ಮಹಾಪ್ರಭು ಬಲೆ ಹುಟ್ಟಿದ ಬಾಬನ ಸೈನ್ಯದ ಮನುಜರ ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ದಿಕ್ಕು ದಿಕ್ಕಿಗೆ ಆವತ್ತು ಬರುವೆ. ಮಹಾಪ್ರಭು ಸೈನ್ಯಾಧೀಶನೇ ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿದ್ದಾರೆ? ಸಿಂಹಗಳು ಕಂಡರೆ ಆನೆಗಳು ಹೇಗೆ ಎದರಿ ಬೆದರಿ ಓಡಿ ಹೋಗಿರುವ ಅದರಂತೆ ಪರ ಸೈನ್ಯವು ನಮ್ಮ ಸೈನ್ಯವನ್ನು ಕಂಡರೆ ಎದರಿ ಬೆಚ್ಚಿ ಓಡಿ ಓಡಿ ಹೋದ ಮಹಾಪ್ರಭು. ಮತ್ತೇನ ಪಡೆ ಬೇಷ್ ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ದರೆಯೊಳ್ಳು ಧನ್ಯನೋ ಧನ್ಯನೋ ಧನ್ಯನಾದೆನ್ನು ನಾ. ದರೆಯೊಳ್ಳು ಧನ್ಯನೋ ಧನ್ಯನೋ ಧನ್ಯನಾದೆನ್ನು ನಾ. ಇಳೆಯೊಳ್ಳು ಮಾನ್ಯನು ಮಾನ್ಯನು ಮಾನ್ಯನಾದೆನ್ನು ನಾ. ಈ ಪರಿ ಮಂತ್ರಿಯು ಕೈಲಿ ಬರಿರುವಲ್ಲಿ ಈ ಪರಿ ಮಂತ್ರಿಯು ಕೈಲಿ ಬರಿರುವಲ್ಲಿ ಎನ್ನಯ ರಾಜ್ಯಕ್ಕೆ ಕೊರತೆಯನಿಗುವುದು. ಎನ್ನಯ ರಾಜ್ಯಕ್ಕೆ ಕೊರತೆಯನಿಗುವುದು. ದರೆಯೊಳ್ಳು ಧನ್ಯನು ಧನ್ಯನು ಧನ್ಯನಾದೆನು ನಾ. ಇಳೆಯೊಳ್ಳು ಮಾನ್ಯನು ಮಾನ್ಯನು ಮಾನ್ಯನಾದೆನು ನಾ. ರಾಜನು ನಾನಾದೆ ತೇಜನೆಂದೆನಿಸಿದೆ. ಮಂತ್ರಿ ರಾಜನು ನಾನಾದೆ ತೇಜನೆಂದೆನಿಸಿದೆ. ರಾಜ್ಯ ಸಾಮ್ರಾಜ್ಯವೋ ನಾ ಪಡೆದೆ. ರಾಜ್ಯ ಸಾಮ್ರಾಜ್ಯವ ನಾ ಪಡೆದೆ. ದರೆಯೊಳ್ಳು ಧನ್ಯನು ಧನ್ಯನು ಧನ್ಯನಾದೆನು ನಾ. ಇಳೆಯೊಳ್ಳು ಮಾನ್ಯನು ಮಾನ್ಯನು ಮಾನ್ಯನಾದೆನು ನಾ. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು ಚತುರನಾದ ಮಂತ್ರಿಯು ಧೈರ್ಯಶಾಲಿಯಾದ ಸೈನ್ಯಾಧೀಶನು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ರೀತಿಯಾದ ಕುಂದುಕೊರತೆ ಉಂಟಾಯಿತು. ಬೇಷ್ ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಮಹಾರಾಜರ ಜಯವಾಗಲಿ. ಚಾರಣೆ ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನ್ನು ಬರೆದರನೆ ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಗುರುದೇವರಿಗೆ ವಂದಿಸುವೆನು. ದುರ್ಯೋಧನ ನಿನಗೆ ಮಂಗಳವಾಗಲಿ. ಬಾ ಈ ಪೀಠದಲ್ಲಿ ಅಲಂಕರಿಸು. ಯಾರಲ್ಲಿ? ರಾಜನರ್ತಕಿಯರನ್ನು ಬರಮಾಡಿ.
ಏನಿ ಮಗಾನಂದವೇ ಓ ಬಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಗಾನಂದವೇ ಓ ಬಾಮಿನಿ ಏನಿ ಸಂಭ್ರಮ ತಂದವೇ ಬಲು ಚಂದವೇ ಏನಿ ಮಗಾನಂದವೇ ಭಲೆ ಭಲೆ ಹೆಜ್ಜೆಯ ಕಿರುಗೆಜ್ಜೆ ತಾಳನು ತಟ್ಟಿ ಹೆಜ್ಜೆಯ ಕಿರುಗೆಜ್ಜೆ ತಾಳನು ತಟ್ಟಿ ತಕಿಟ ದಿಮಿ ಕಿಟ ತಕ ಜಣು ಏನು ತಾ ಪರಮೇಶ್ವರ ಹೆಜ್ಜೆಯ ಕಿರುಗೆಜ್ಜೆ ತಾಳನು ತಟ್ಟಿ ತಕಿಟ ದಿಮಿ ಕಿಟ ತಕ ಜಣು ಏನು ತಾ ಕುಕುತ ಚರಣವ ಕುಲುಕುತ ಕಾಯವ ಕುಕುತ ಚರಣವ ಕುಲುಕುತ ಕಾಯವ ಸೊಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಸೊಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಏನಿ ತಾಪದನಿಯೇನಿ ಸರಿಬದನಿಯೇನಿ ಮಗಾನಂದವಿ ಓ ಬಾಮಿದಿಯೇನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಆ ದುರ್ಯೋಧನೆ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ತಮ್ಮ ದಯೆಯಿಂದ ಎಲ್ಲರೂ ಕುಶಲದಿಂದಿರುವೆವು. ಅದರಲ್ಲಿ ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನೋ ನಿಮಗೂ ಪಾಂಡವರಿಗೂ ಯುದ್ಧವೇ? ಹೌದು ಗುರುದೇವ. ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಆ ಪಾಂಡವರ ರಕ್ಷಣಾ ಭಾರವನ್ನು ವಹಿಸಿಕೊಂಡನು. ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಕೃಷ್ಣನು ಯಾವುದೇ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂಬ ಮಾತನ್ನು ಖಚಿತಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ. ಬಿಡು ಮನದ ಭಯವ, ಬಿಡು ಮನದ ಭಯವ, ಕುರುಕುಲ ತೋರ್ಮನೆ ಬಿಡು ಮನದ ಭಯವ. ಬಿಡಿದು ಪಾಂಡವರ 5 ತಲೆಗಳ ಕೊಚ್ಚಿಕೊಳ್ಳುವ ರಣದೊಳಗೆ, ಬಿಡಿದು ಪಾಂಡವರ 5 ತಲೆಗಳ ಕೊಚ್ಚಿಕೊಳ್ಳುವ ರಣದೊಳಗೆ ದುರ್ಮದಾಂತರ ಮದಗಳ ಮುರಿವೆ, ದುರ್ಮದಾಂತರ ಮದಗಳ ಮುರಿವೆ. ಬಿಡು ಬಿಡು ಬಿಡು. ದುರ್ಯೋಧನ, ಗುರುದೇವ, ರಣರಂಗದಲ್ಲಿ ನಿನ್ನ ಯುದ್ಧವನ್ನು ನನ್ನ ಯುದ್ಧವೆಂದು ತಿಳಿದು ಹೋರಾಡುವೆನು. ನಿನಗೆ ಜಯವು ಖಚಿತ. ನಿನ್ನಿನ್ನು ಹೊರಡು. ನಾನಿನ್ನು ಬರಲೆ ಗುರುದೇವ. ನಿನಗೆ ಮಂಗಳವಾಗಲಿ. ಗುರುದೇವ, ಬಲಭದ್ರನ ಸಹಾಯವು ಎನ್ನದಾಯಿತು. ಇನ್ನು ಆ ಪಾಂಡವರ ಹಟ್ಟಹಾಸವನ್ನು ನನ್ನ ಪಾದದಿಂದ ಮೆಟ್ಟಿ ಮೆರಿವೆ. ಇದು ಧರ್ಮಕ್ಷೇತ್ರವಲ್ಲ, ಘೋರವಾದ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೆ ಪಾಂಡವ ಸೈನ್ಯ. ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ.
ಭೀಮನನ್ನು 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 ಸೀಳಿ ಬಿಡುವ ನನ್ನ ತಮ್ಮನು ಭಾರತದ ಶಿರ ಸೇರಿಸುವ ವೀರ ಕರ್ಣನು. ಭೀಮನನ್ನು 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 ಸೀಳಿ ಬಿಡುವ ನನ್ನ ತಮ್ಮನು ಭಾರತದ ಶಿರ ಸೇರಿಸುವ ವೀರ ಕರ್ಣನು. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಶಾತ ಭೀಷ್ಮ ಶಾತ ದ್ರೋಣ ಹರ್ಷತಾಮರು ಕರ್ಣ ಶಕುನಿ ಸೈನ್ಯವಾದಿ ಮಹಾರಥಿಕರು. ಶಾತ ಭೀಷ್ಮ ಶಾತ ದ್ರೋಣ ಹರ್ಷತಾಮರು ಕರ್ಣ ಶಕುನಿ ಸೈನ್ಯವಾದಿ ಮಹಾರಥಿಕರು. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರಿಸುವೆ ಧರ್ಮದೀಕ್ಷೆಯ, ಧರಿಸುವೆ ಧರ್ಮದೀಕ್ಷೆಯ, ಹರಿಸುವೆ ಕರ್ಮ ಸಾಕ್ಷಿಯ, ಧರಿಸುವೆ ಧರ್ಮದೀಕ್ಷೆಯ. ಈ ಕುರುಕ್ಷೇತ್ರಕ್ಕೆ ಸೂತ್ರಧಾರಿಯು ನಾನು, ಕುರುಕ್ಷೇತ್ರಕ್ಕೆ ಸೂತ್ರಧಾರಿಯು ನಾನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸುವೆ ಧರ್ಮದೀಕ್ಷೆಯ, ಧರಿಸುವೆ ಧರ್ಮ ಸಾಕ್ಷಿಯ, ಧರಿಸುವೆ ಧರ್ಮದೀಕ್ಷೆಯ. ದುರ್ಯೋಧನಿಗೆ ನಾನು ಎಷ್ಟು ವಿವೇಕವನ್ನು ಹೇಳಿದರು, ನನ್ನ ಮಾತನ್ನು ನಿರಾಕರಿಸಿ ನನ್ನ ಮೇಲೆ ಕುಪಿತನಾಗಿ ನಮ್ಮಣ್ಣನಾದ ಬಲರಾಮನ ಬಳಿಗೆ ಹೋಗಿ ಯುದ್ಧ ಸಹಾಯಕ್ಕಾಗಿ ಹೋಗಿರುವನು. ನಮ್ಮಣ್ಣನೇನಾದರೂ ಅಲಾಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ಪಾಂಡವರು ಉಳಿಯುವರೇ? ಇರಲಿ, ನನ್ನ ಯೋಗ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ನಮ್ಮಣ್ಣನ ಹೋಗುವ ದಾರಿಯಲ್ಲೇ ಹಿಂಬಾಲಿಸುವಂತೆ ಮಾಡಿ ಗೋಹತ್ಯೆ ಮಾಡಿಸಿ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವಷ್ಟರಲ್ಲಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುತ್ತೇನೆ. ಯೋಗಮಾಯೆ, ಜಾಗೃತಳಾಗಿ ಪಶುರೂಪವನ್ನು ಧರಿಸು. ಓಹೋ, ಅಣ್ಣನು ಇತ್ತಲೇ ಬರ್ತಿರುವನು, ಬರಲಿ ಬರಲಿ. ಏನು ಆಶ್ಚರ್ಯ, ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸುತ್ತಿರುವಿರಲ್ಲ. ಇರಲಿ, ಇದಲ್ಲಿಗೆ ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿ ನೋಡುವೆನು. ಹೇ ಹೇ, ಅಯ್ಯೋ, ಇದೆಯೇ ಒಂದು ಸಣ್ಣ ಕಲ್ಲಿನಿಂದ ಹೊಡೆದಾಕ್ಷಣ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಅಕಟಕಟ ಅಕಟಕಟ ಗೋ ಅಕ್ಕೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಕಟಕಟ ಗೋ ಅಕ್ಕೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪ ಪಾಪಗೆ ಅರಿಸುವ ಪರಿ, ಕೊಂದ ಪಾಪ ಪಾಪಗೆ ಅರಿಸುವ ಪರಿ ತಿಳಿಯನು ನಾನು ಈ ಜಗತಿ, ತಿಳಿಯನು ನಾನು ಈ ಜಗತಿ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ,
ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟಕಟ ಗೋತ್ಯೆಯು ಪ್ರಾಪ್ತಿಯಾಯಿತಲ್ಲ. ಈ ಗೋತ್ಯೆಯ ಪಾಪವನ್ನು ಪರಿಹರಿಸಿಕೊಳ್ಳುವ ಬಗೆ ಹೇಗೆ ಇರಲಿ, ನನ್ನ ತಮ್ಮನಾದ ಕೃಷ್ಣನನ್ನೇ ಕೇಳುವೆನು. ಕೃಷ್ಣ ಕೃಷ್ಣ ಅಣ್ಣ ನಮಸ್ಕರಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಯಲು ಕಾರಣವೇನಣ್ಣ? ಏನೆಂದು ಹೇಳಲಿ ಕೃಷ್ಣ? ಏನಾಯ್ತು ಅಣ್ಣ? ಈ ದಿನ ನಾನು ವಾಯುವಿಹಾರಕ್ಕೆ ತೆರಳುತ್ತಿರುವಾಗ ಗೋವೊಂದು ನನ್ನನ್ನು ಹಿಂಬಾಲಿಸಿತು. ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದಾಕ್ಷಣ ಆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ಏನು ಗೋಹತ್ಯೆ ಮಾಡಿದೆಯಾ ಅಣ್ಣ? ಹೌದು ಕೃಷ್ಣ. ಅಣ್ಣ ಗೋಹತ್ಯೆಯು ಮಹಾ ಪಾಪವಲ್ಲವೇ? ಈ ಪಾಪವನ್ನು ಬಗೆಹರಿಸುವ ಪರಿಯಾಗೆ ತೋರಿಸೋ ನೀ ಪತವಾ ಕೃಷ್ಣ, ತೋರಿಸೋ ನೀ ಪತವಾ. ತೋರಿಸೋ ನೀ ಪತವಾ ಕೃಷ್ಣ, ತೋರಿಸೋ ನೀ ಪತವಾ. ಹತಭಾಗ್ಯನಾದೆ ಹತಭಾಗ್ಯನಾದೆ ಗತಿಯನ್ನು ಕಾಣದೆ. ಹತಭಾಗ್ಯನಾದೆ ಗತಿಯನ್ನು ಕಾಣದೆ ಮತಿಹೀನನಾಗಿ ಗೋವನ್ನು ನಾ ಕೊಂದು. ಮತಿಹೀನನಾಗಿ ಗೋವನ್ನು ಕಾಕೊಂದು ದೋಷಕ್ಕೆ ಒಳಗಾದೆ. ತೋರಿಸೋ ನೀ ಪತವಾ ಕೃಷ್ಣ, ತೋರಿಸೋ ನೀ ಪತವಾ. ಕೃಷ್ಣ ಕೃಷ್ಣ ಕೃಷ್ಣ. ಅಣ್ಣ ಇದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಅಣ್ಣ ಗೋಹತ್ಯೆ ಪಾಪ ಪರಿಹಾರಕ್ಕೆ ನಮ್ಮ ಕುಲಗುರುಗಳಾದ ಸಾಂದೀಪ ಮಹಾಮುನಿಗಳು ಒಂದು ಮಾತನ್ನು ಹೇಳಿದರು. ಗೋಹತ್ಯೆ ಮಾಡಿದವರು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿಕೊಂಡು ಬಂದರೆ ಗೋಹತ್ಯೆ ಪರಿಹಾರವಾಗುವುದೆಂದು ಹೇಳಿದರು. ಹೌದೇ ಕೃಷ್ಣ? ಹೌದು ಅಣ್ಣ. ಹಾಗಾದರೆ ನಾನು ಈ ದಿನವೇ 21 ದಿನಗಳ ಪ್ರದಕ್ಷಿಣೆಗೆ ತೆರಳುವೆನು. ಅಣ್ಣ ಈಗ ತಾನೇ ದುರ್ಯೋಧನನಿಗೆ ಯುದ್ಧಕ್ಕೆ ಸಹಾಯ ಮಾಡುವುದಾಗಿ ಹೇಳಿ ನೀನು ಗೋಹತ್ಯೆ ಪರಿಹಾರವಾಗಿ ಭೂಪ್ರದಕ್ಷಿಣೆ ಹೋದರೆ ಅಣ್ಣ ಅವನ ಗತಿ ಏನಣ್ಣ? ಕೃಷ್ಣ, ಪಾಂಡವರಿಂದ ಕೌರವರೇ ಮಡಿಯಲಿ, ಕೌರವರಿಂದ ಪಾಂಡವರೇ ಮಡಿಯಲಿ, ನನಗಾಗಬೇಕಾಗಿರುವುದೇನು? ನನಗೆ ಒದಗಿ ಬಂದಿರುವ ಈ ಗೋಹತ್ಯೆಯ ಪಾಪವನ್ನು ಪರಿಹರಿಸಿಕೊಂಡು ಸಾಕು. ನಾನಿನ್ನು ಬರುವೆನು ಕೃಷ್ಣ. ಅಣ್ಣ ಹೋಗಿ ಬಾ, ಅಣ್ಣ ಹೋಗಿ ಬಾ. ಶಂಭೋ ಮಹಾದೇವ್, ಶಂಭೋ ನಡೆ ಮಹಾದೇವ್. ನಡೆ. ನೀನು ಬರುವುದರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುತ್ತೇನೆ. ಕೃಷ್ಣ ಹಲೋ ಮುರಿಯ ಕೇಳೋ ಗೋಪಿಲೋಲ ಕೃಷ್ಣ ಕೃಷ್ಣ
ಯಾರಿಗೆ ಬಾರವೇ ಎಲ್ಲ ಜನ್ಮ ವ್ಯರ್ಥವೇ ಕೃಷ್ಣ ಕಂಡು ಕಂಡು ನೇಯನ್ನ ಕೈ ಬಿಡುವರೆ ಕೃಷ್ಣ ಕಂಡು ಕಂಡು ನೇಯನ್ನ ಕೈ ಬಿಡುವರೆ ಕೃಷ್ಣ ಪರಮಾತ್ಮ ಪುಂಡರೀಕಾಕ್ಷಿ ಪುರುಷೋತ್ತಮ ಕೃಷ್ಣ ಪುಂಡರೀಕಾಕ್ಷಿ ಪುರುಷೋತ್ತಮ ಕೃಷ್ಣ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಪರಮಾತ್ಮ ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲಿ ನಲ್ಲೆನೈ ನಿರಜಾಕ್ಷ ತಂದೆ ತಾಯಿಯು ನೀನೆ ಬಂಧು ಬಳಗವು ನೀನೆ ತಂದೆ ತಾಯಿಯು ನೀನೆ ಬಂಧು ಬಳಗವು ನೀನೆ ಎಂದೆ ದಿಕ್ಕು ನಿನ್ನ ತಂದೆ ದಿಕ್ಕು ನಿನ್ನ ನಂಬಿದೆನು ಶ್ರೀ ಕೃಷ್ಣ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಪರಮಾತ್ಮ ವಿಮಾನ ಕ್ಷಣವೊಂದು ಯುಗವಾಗಿ ಗುಣಕ್ಕಿಂತ ಕಡೆಯಾಗಿ ಕ್ಷಣವೊಂದು ಯುಗವಾಗಿ ಗುಣಕ್ಕಿಂತ ಕಡೆಯಾಗಿ ತಿಳಿಸಲಾರದ ಬವದಿ ನೊಂದೆ ನಾನು ಯಾವುದು ಪುಂಡರೀಕಾಕ್ಷಿ ಪುರುಷೋತ್ತಮ ಕೃಷ್ಣ ಕ್ಷಣವೊಂದು
ಸನಕಾದಿ ಮುನಿವರ್ಯ ವರಜಾ ಸಂಭವ ಜನಕ ಸನಕಾದಿ ಮುನಿವರ್ಯ ವರಜಾ ಸಂಭವ ಜನಕ ಅನಿಸಾಯಿ ಪ್ರಹ್ಲಾದ ಶ್ರೀ ಕೃಷ್ಣ ಕಂಡು ಕಂಡು ಕೈ ಬಿಡುವರೆ ಕೃಷ್ಣ. ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ವಿಜಯಶಾಲಿಗಳಾಗಿ ಧರ್ಮಾಂಧನ. ಪರಮಾತ್ಮ, ಧರ್ಮಾಂಧನ, ನೀನು ನಮ್ಮ ಈ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದೆಯ ಪುರುಷೋತ್ತಮ. ನೀನು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಅಪಾರವಾದುದು ವಾಸುದೇವ. ಧರ್ಮಾನಂದ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯ ದಾಸಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಾಗುವ ಪ್ರಯೋಜನವೇನು? ಆದ್ದರಿಂದ ಉಭಯರೂ ಶಾಂತಿಯಿಂದ ಬಾಳುವುದು ಒಳ್ಳೆತನವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲನಯ್ಯ ಸಿರಿ ಸಂಪದದಾಸೆಗಾಗಿ ಪುರಕರಿ ಮಹಿಮನಾಗಿ ಪದವಲಯ ಧರಿಸೇನಯ್ಯ ಶಿರದಲ್ಲಿ. ಪರಮಾತ್ಮ, ಬಂಧು ಬಾಂಧವರ ರಕ್ತದಿಂಬಿಂದು ಬಂಧು ಬಾಂಧವರ ರಕ್ತದಿಂಬಿಂದು ಅಪವಿತ್ರ ಮಾತೆಯ ಪವಿತ್ರಗೊಳಿಸಲೆಂತ ಪರಮಾತ್ಮ, ಭೀಮಾರ್ಜುನಗಳ ಮುಂದೆ ಘೋರ ಹತ್ಯೆಯ ನೀಕ್ಷಿಸಿ ಸಹಿಬೆಲೆದಿಟದಿ ತೆರಳು ಸಂದಿಗೆ ಆಪತ್ತಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ವಾಸುದೇವ, ಧರ್ಮಾನಂದನ, ಅಸ್ಥಿರವಾದ ರಾಜ್ಯ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಬಲಿಕೊಟ್ಟು ಯಾವ ಆ ಮಹಾಪಾಪವನ್ನು ಯಾವ ಪುಣ್ಯ ಜಲದಿಂದ ತೊಳೆದು ತಂದು ಪವಿತ್ರಗೊಳಿಸಲಿ ವಾಸುದೇವ. ಧರ್ಮಾನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಅಂದರೆ ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಹೇಳಿ ಸಮತವೆನೆಗೆ. ಪರಮಾತ್ಮ, ವಿಮಾರ್ಜುನಗಳ ಕಾಳಗ ಕೈಗೋದು ಅಸಮತವೆನೆಗೆ ಕಾಳಿಸಬೇಡ ಬೇಡುವೆ ದೇವ. ಕಾಳಿಸಬೇಡ ಬೇಡುವೆ ದೇವ. ಪರಮಾತ್ಮ, ಶಾಂತಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ ಕೃಷ್ಣ. ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮೋಡೆದು ಬೇಡುವೆ ದೇವ. ಅಂದವ ಮಾಡೆದು ಬೇಡುವೆ ದೇವ.
ಸಮರದಿಂದೊದಗುವ ಪಾಪದ ಫಲವೇಗೋ ಸಮರದಿಂದೊದಗುವ ಪಾಪದ ಫಲವೇಗೋ ಕದನವು ಬೇಡ ಮೆಗೆ ಓ ದೇವ ಕದನವು ಬೇಡ ಮೆಗೆ ಕೃಷ್ಣ ಪರಮಾತ್ಮ, ಧರ್ಮನಂದನ ಹೇಳಿ. ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ಇದರ ಮೇಲೆ ತಮ್ಮ ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಅದರಲ್ಲಿ ಅರ್ಧ ರಾಜ್ಯದ ವಿಚಾರವಾಗಿ ನಿನ್ನ ಅಭಿಪ್ರಾಯವು ಧರ್ಮಸಮ್ಮತವಾದದ್ದೇ. ಆದರೆ ನಿನ್ನ ಸಹೋದರರ ಅಭಿಪ್ರಾಯ ನಮ್ಮ ಅಭಿಮತಕ್ಕೆ ಮಂದಮತಿ ಕೌರವರನ್ನು ತಂದಿ ನಮಗೆ ಸಲ್ಲದು. ವಾಸುದೇವ, ಮಂದಮತಿ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡೆ ವಂದಿಸಿದೆ ಇರುವೆಲ್ಲನೆ. ವಾಸುದೇವ, ತಂದೆ ಪಾಂಡು ಜನಕನಾಡೆ ವಂದಿಸಿದೆ ಇರುವೆಲ್ಲನೆ. ಮಂದಮತಿ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಭಿಕ್ಷೆಗೆ ಮುಂಚೆ ರಾಜ್ಯವನ್ನೊಬ್ಬರ ಹಾಕಿದೆ. ಭಿಕ್ಷೆಗೆ ಮುಂಚೆ ರಾಜ್ಯವನ್ನೊಬ್ಬರ ಹಾಕಿದೆ. ಶ್ರಮವಹಿಸಿ ದುಡಿದಿದ್ದಾನೆ. ಶ್ರಮವಹಿಸಿ ದುಡಿದಿದ್ದಾನೆ. ಒಪ್ಪಿನ ಕುರು ಹಾಕಿದ್ದಾರೆ ಕರ್ಮದಿಂದ ಗದೆಯರು. ಒಪ್ಪಿನ ಕುರು ಹಾಕಿದ್ದಾರೆ ಕರ್ಮದಿಂದ ಗದೆಯರು. ಮಂದಮತಿ ಕೌರವರು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ವಾಸುದೇವ, ಭೀಮಸೇನ, ನಮ್ಮಗಳ ಅಭಿಮತಕ್ಕೆ ಅಗ್ರಜರ ಗೊಡ್ಡು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗണമെಂದ್ರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೆ ಛೆ, ಸುಡಬೇಕು ಇನ್ನೊಮ್ಮೆ ಹೇಳಿ ಜನ್ಮವನ್ನು. ಭೀಮಸೇನ, ವಾಸುದೇವ, ಹಾಗಾದರೆ ಸಂಧಿಗೆ ನೀನು ಸಮ್ಮತಿ. ವಾಸುದೇವ, ಅರ್ಜುನ, ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವುದು? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟದ ದೈವಗಳಾಗಿವೆ. ಅವುಗಳನ್ನು ಮರೆತು ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಈ ಸುಡಬೇಕು ಈ ಜನ್ಮವನ್ನು. ಅರ್ಜುನ, ಹಾಗಾದ್ರೆ- ಸಮಾಧಾನದಿರು ಸಹೋದರ. ಹಾಗಾದರೆ ಸಂಧಿಗೆ ನೀನೂ ಸಹ ಸಮ್ಮತಿಸಿದಂತೆಯೇ ಭೀಮಾರ್ಜುನರಾದ ನೀವಿಬ್ಬರು ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾಪರಾಕ್ರಮಿಗಳಾದ ಆ ಮಹಾನುಭಾವರಾದ ಆ ನಕುಲ ಸಹದೇವರು ಸಂಧಿಗೆ ಸಮ್ಮತಿಸದೇ ಇರುವರೆ. ತಂಗಿ ದ್ರುಪದನಂದಿನಿ, ಏಕಮ್ಮ ಈ ರೀತಿ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಸಮ್ಮತವೇನಮ್ಮ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದಲು ನ್ಯಾಯಸಮ್ಮತವೆಂದಲು ಹೇಗೆ ಹೇಳಲಿ ಅಣ್ಣ? ಜನಾರ್ದನ ವೇಣುಲೀಲ ಪ್ರವೀಣ ಸೆರೆಗೊಡ್ಡಿ ಬೇಡಿದರು ತೋರದಿಹೆಯೇ
ಕಾರ ತಟ್ಟಿ ಕೇಕೆಯಂ ಮೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯನ್ನ ತೆನ್ನ ಬೆತ್ತಲೆಯ ಮಾಡಲೆನಿಸಿದರು. ಕೆತ್ತನೆಯ ಶಿಲೆಯನ್ನ ಬೆತ್ತಲೆಯ ಮಾಡಲೆತ್ತಿಸಿದರು. ನೆರೆದಾಸ ಭಾಗಣರೇ ಜನಾರ್ದನ ವೇಣುನೀಲ ಪ್ರವೀಣ ವೇಣುನೀಲ ಪ್ರವೀಣ. ಧರ್ಮ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ಇವರು ನನ್ನ ಪತಿ. ಇನ್ನು ಭಂಡಿ ಭಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಭಂಡ ಬಗನನ್ನು ಕೊಂದ ಮಹಾನ್ ಧೋರ್ದಂಡ. ಛೀ! ಸಾಕು ಸುಮ್ಮನಿರಿ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಸವ್ಯಸಾಚಿ, ಮಧ್ಯಮ ಪಾಂಡವ, ಅರ್ಜುನ, ದಶನಾಮಧೇಯ. ನಿನಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಕೊಡು. ದೇವಿ ಸಾಕು ಸುಮ್ಮನಿರಿ. ಅಣ್ಣ, ತಂಗಿ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ರಣಮಾರಿಯಾಗಿ ಆ ನನ್ನ ವೈರಿಗಳನ್ನು ಸದೆಬಡೆದು ಅವರ ಬಿಸಿ ರಕ್ತದಿಂದ ನನ್ನ ಮುಡಿಯನ್ನು ಕಟ್ಟಿಸಿಕೊಳ್ಳುವೆನು. ಇಲ್ಲವೇ ಅಗ್ನಿ ಬರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆ. ಕೇಳು ತಂಗಿ, ಕೇಳು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ಸಹೋದರಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ವಾಸುದೇವ? ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯವು ಹೀಗೆ ಆಯ್ತೆಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನೇ ಕೇಳಿದೆಲ್ಲ ಬಿಡು ವಾಸುದೇವ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಸತಿಯ ಆರ್ಥನಾದವನ್ನು ಶಮನಗೊಳಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ ಭೀಮಸೇನ? ಇನ್ನುಳಿದ ಈ 4 ಪತಿಗಳಲ್ಲವೇನೋ ಅವರೇ ನನ್ನ ಬಗೆಹರಿಸಲಿ ಬಿಡು. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಯಾವುದೇ ಸಂಬಂಧವಿಲ್ಲ ಭೀಮಸೇನ. ವಾಸುದೇವ, ಅಂದು ಆ ಪುರಸಭೆಯಲ್ಲಿ ಭಂಡನು ಶಾಸನ ಗುಂಡಿಗೆಯ ಬಿಸಿ ರಕ್ತದಿವು ಮಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವೆ ನೆನುತವು ದಂಡದ ದುರ್ಯೋಧನನ ತೊಡೆ ಗುರುಗುಟ್ಟುವೆ ನೆನುತವು ಗಂಡುಗಲಿ ನೀ ನಡೆದು ದಂಬದ ನುಡಿದಳ ನುಡಿದೆಯೋ ಬಾಬಾ? ವಾಸುದೇವ, ನುಡಿದು ಮರೆತ ನಿದ್ರೆಯೋ ನಿಗೆಯೋ ಮನೋಹರ ಈ ನಿನ್ನ ಕುಹಕ ಕಂಠದ ಕರುಳಿರೋ ಬಿರುವಿಡಿ ಕಣ್ಣೀರ ಸುರಿಸಿದಿರುವಲ್ಲವೇ? ಈ ನಿನ್ನ ಕಣ್ಣೀರಿನ ಬದಲಾಗಿ ಹಾಗೆ ಹಣ್ಣಿನ ಕಣ್ಣಲ್ಲಿ ಶತಸಹಸ್ರಮಣಿ ಕಣ್ಣೀರ ತರಿಸುವೆನು ನಾನು. ದೇವಿ, ಗುರುಕುಲಾಟ ಬರಲು ಒಲಿಸಿದನು
ಮೆಚ್ಚಿದ ಗುರುಕುಲ ಪುಣ್ಯಗಳ ಭಕ್ತರೆಲ್ಲವ ಭಕ್ಷಿಸಿ ನಮಗಂತ ಭಕ್ತರೆಲ್ಲವ ಭಕ್ಷಿಸಿ ನಮಗನ್ಯಾಯ ಲೆಕ್ಕಿಸದೆ ಲೆಕ್ಕಿಸದೆ ಸಭೆಯಳು ಭಕ್ತಿಯ ಮಾನವ ಜರಿದ ಸಭೆಯಳು ಭಕ್ತಿಯ ಮಾನವ ಜರಿದ ಗುರುಕುಲಾದ ಮರನು ವಹಿಸಿದನು ಸಿರಿಯನ್ನೆರಡು ದುರಹಂಕಾರಿ ಸಿರಿಯನ್ನೆರಡು ದುರಹಂಕಾರಿ ಗುರುಕುಲಾದ ಮರನು ವಹಿಸಿದನು ಗುರುಕುಲಾದ ಮರನು ಸಿಗಿದು ಬಿಸಾಡುವೆನು. ವಾಸುದೇವ ಭೀಮಸೇನ, ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡೆದ ಕುಡಿಗಟ್ಟಿ ಬಾತಕಿ ದುರ್ಯೋಧನ ಕಟ್ಟಿರುವೆನೋ ಈ ಬಿಡುಮುಡಿಯ ಅಗ್ನಸೇನೆ ವ್ಯತೆ ಪಡೆದಿರು. ಏ ನರಕಮರ್ಧನ ಕೇಳನ ಅಭಿಮತ. ಬಲಸೂನ್ಯದಲ್ಲಿ ಕುಲ ಹೇಟಿಗಳನ್ನು ಸೆಳೆತಂದು ನನಗೆ ತಲೆಗಳನ್ನು ಬಚ್ಚಿ ಎಡಗಳಲ್ಲಿ ರಣದಾಹ ತೀರಿಸಿಕೊಳ್ಳುವೆ ರಣದಾಹ ತೀರಿಸಿಕೊಳ್ಳುವೆ. ವಾಸುದೇವ ಬಲಸೂನ್ಯದಲ್ಲಿ ಕುಲ ಹೇಟಿಗಳನ್ನು ಸೆಳೆತಂದು ನನಗೆ ತಲೆಗಳನ್ನು ಬಚ್ಚಿ ಎಡಗಳನ್ನು ಕೆತ್ತಿ ರಣದಾಹ ತೀರಿಸಿಕೊಳ್ಳುವೆ ರಣದಾಹ ತೀರಿಸಿಕೊಳ್ಳುವೆ. ಪಾಂಡವರ ಅರಸಿಯ ಗುರುವನ್ನು ಮುಟ್ಟಿದ ಚಂದ ಕೌರವರ ಗುಂಡಿಗೆ ಪಾಂಡವರ ಅರಸಿಯ ಗುರುವನ್ನು ಮುಟ್ಟಿದ ಚಂದ ಕೌರವರ ಗುಂಡಿಗೆ ಗಂಡ ಎಲುಬುಗಳ ತುಂಡರಿಸಿ ರಣ ಚಂಡಿನ ಉತ್ತಮ ಮಾಡಿದರೆ ಗಂಡ ಎಲುಬುಗಳ ತುಂಡರಿಸಿ ರಣ ಚಂಡಿನ ಉತ್ತಮ ಮಾಡಿದರೆ ಭೋರ್ಗರರ ಕಾರ್ಮೋಡಗಳನ್ನು ಆರ್ಭಟಿಸಿ ಭೋರ್ಗರವ ಕಾರ್ಮೋಡಗಳನ್ನು ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದ ಮೇರ ಕುರುವರರ ಕಾಲುಗಳ ಬಿಡಿದು ದರ್ಪದ ಮೆರೆವ ಕುರುವರರ ಕಾಲುಗಳ ಬಿಡಿದು ಗಿರ ಗಿರನ ಗಿರ ಗಿರನೆ ಅಪ್ಪಳಿಸಿ ಬಲಸೂನ್ಯದಲ್ಲಿ ಕುಲ ಹೇಡಿಗಳನ್ನು ಸೆಳೆತಂದು ನನಗೆ ತಲೆಗಳನ್ನು ಹೆಣಗಳನ್ನು ಕೆಡಿ ರಣದ ತೀರಿಸಿಕೊಳ್ಳುವೆ ರಣದ ತೀರಿಸಿಕೊಳ್ಳುವೆ ರಣದ ತೀರಿಸಿಕೊಳ್ಳುವೆ. ವಾಸುದೇವ ಯುದ್ಧಕ್ಕೆ ಸಿದ್ಧರಾಗಬೇಕು. ಈ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ನಿಲ್ಲು ಭೀಮ ಸಹೋದರ ನಿಲ್ಲು ನಿಲ್ಲು. ಅರ್ಜುನ, ಬಗ್ಗೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತು. ಏಕೆ ಈ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನು ಮಾಡಿದ ಆ ಪಾಷಾಂಡರೊಡನೆ ಸಂಧಿ ಸಹೋದರ ಫಲೋಚನಂ ಮೆಚ್ಚಿಸಿ ಪಡೆದರೆ ಪಾಶುಪಥೋಚ್ರಂ ವಿಧ ವಿಧಸ್ತ್ರ ಪ್ರಯೋಗದಿಂದ ಗಳಿಸಿದನ ವಿಜಯನೆಂಬ ಪ್ರಸರ ಹರಿಗಳ ಹತಗೈಯಲ್ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದೀಗ ಹಾಗೂ ಜರನಿ ಪರಿಮೋಹಿಸುವುದು ಅರವೆ ಧರ್ಮದ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವೇ ನಡೆದಿರಬೇಕು. ಪರಮಾತ್ಮ ಕೋಪಿಸಬೇಡ ಅರ್ಜುನ, ನಿಲ್ಲು ಅರ್ಜುನ, ನಿಲ್ಲು. ನಿಲ್ಲು. ಧರ್ಮನಂದನ, ಪರಮಾತ್ಮ ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ
ಅವರ ಅಭಿಪನ್ನವನ್ನು ತೋರಿಸಿದರಾದರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ದಗನೆ ದಹಿಸಲಾರಂಭಿಸಿರುವುದು. ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಅವರು ಈ ರೀತಿಯಾಗಿ ತವಕ ಪಡುತ್ತಿರುವುದು. ಈಗ ಮುಂದಿನ ಕಾರ್ಯವೇನು ಮಾಡಬೇಕು? ಪರಮಾತ್ಮ ಹೇಳುವನೆ ಕೇಳಿ. ಪಾಂಚಾಲಿ, ಗೈವೆ ಮನಾಪಕಾರವೇಗ ಗೈವೆ ಮನಾಪಕಾರವೇಗ ನಾನೇ ವಿಚಾರದಲ್ಲಿ ಏನಂದ ಹೇಳಲೆ ಕಾಷ್ಟವನು ಘನವಾದ ಕಾಷ್ಟವನು ವಿನಯಾದಿಂದ ಕಳೆದೆ ಘನವಾದ ಕಾಷ್ಟವನು ವಿನಯಾದಿಂದ ಕಳೆದೆ ಎನಿ ಗಂಗಾಂಗೈವೆ ಮನಾಪಕಾರವಿಲ್ಲ ನಾನೇ ವಿಚಾರದಲ್ಲಿ ಏನಂದ ಹೇಳಲೆ ಪರಮಾತ್ಮ ದೇಶ ಪರಿಚಯವಿಲ್ಲ ಜಗಾದಳು ಬಲವಿಲ್ಲ ವಾಸಿ ಪಂಥಗಳೆಂಬ ವಾಸಿ ಪಂಥಗಳೆಂಬ ಒಲುಮೆಗಳು ನನಗಿಲ್ಲ ವಾಸಿ ಪಂಥಗಳೆಂಬ ಒಲುಮೆಗಳು ನನಗಿಲ್ಲ ಎನಿ ಗಂಗಾಂಗೈವೆ ಮನಾಪಕಾರವಿಲ್ಲ ನಾನೇ ವಿಚಾರದಲ್ಲಿ ಏನಂದ ಹೇಳಲೆ ಕೃಷ್ಣ ಕೃಷ್ಣ ಪರಮಾತ್ಮ. ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು ಇದರ ಮೇಲೆ ತಮ್ಮ ಚಿತ್ತವಿದ್ದಂತೆ ಮಾಡಿ ಮುಕುಂದ. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರ ಶಾಂತಿಗೋಸ್ಕರವಾಗಿಯೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ನನ್ನ ಸಹೋದರಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಪರಮಾತ್ಮ, ಇದಕ್ಕೋಸ್ಕರವಾಗಿಯೇ ನಾಳಿನ ಕುರಿತಬೇಕು. ಪರಮಾತ್ಮ, ತಾವಿನ್ನೂ ಸಂಧಿಗಾಗಿ ಪ್ರಯತ್ನಿಸ ಹೊರಡಬಹುದು. ಅಣ್ಣ, ನನ್ನ ಪತಿಗಳ ಮಾತನ್ನು ಕೇಳಿ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುತ್ತಿರುವನು. ಸಹೋದರ, ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಕದಗೆ ಜಯ ಮನದಿ ಚಿಂತೆ ಯಾವುದ ಕದಗೆ ಹೃದಯಳೆ
ಗಾಗಿಯೇ ಮರೆತಿಗೆ ವಿಶ್ರಾಂತಿ ವಿಜಯ ನಿಮಗೆ ಮೂವರೆಗೆ ಬಂದರೆ ವಿಜಯ ನಿಮಗೆ ಮೂವರೆಗೆ ಮದಿಸಿದ ಕೌರವನ ಮೂಲವ ಮದಿಸಿದ ಕೌರವನ ಮೂಲವ ಮರೆತಿಗೆ ವಿಶ್ರಾಂತಿ ಸಹೋದರಿ ನಿಮ್ಮಯ ಮನದ ಏಳಿಗೆಗಾಗಿ ಕಲಾಂಜನವ ಶಾಂತಿಯ ತಾರೆ ನಿಮ್ಮಯ ಮನದಿ ಸಹೋದರಿ, ನಾಳಿನ ಕುರುಸಭೆಯಲ್ಲಿ ಸರ್ವ ಪ್ರಾಕಾರಗಳಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವೆನು. ಇನ್ನು ಭೀಮಾರ್ಜುನರನ್ನು ಕೆರಳಿಸುವ ಭಾರವು ನಿನ್ನದಾಗಿರುವುದು. ನಾನೇನು ಬರ್ತೇನೆ. ಹಾಗೆ ಆಗಲಿ ಅಣ್ಣ.